ಎಷ್ಟೋ ಜನಕ್ಕೆ ಈ ಕೊಲ್ಲೂರಿನಿಂದ 3 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರುವ ಮಾಸ್ತಿಯಮ್ಮ ಟೆಂಪಲ್ ಬಗ್ಗೆ ಗೊತ್ತಿರಲು ಸಾಧ್ಯವಿಲ್ಲ. ಹೌದು, ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಕಾವಲು ದೇವತೆಯಾದ ಈ ಮಾಸ್ತಿಯಮ್ಮ ತಾಯಿ ಅತ್ಯಂತ ವಿಶೇಷವಾದದ್ದು. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಮಕ್ಕಳಾಗದೇ ಇರುವವರು ಹರಕೆ ಹೊತ್ತು ಬಂದು ತೊಟ್ಟಿಲನ್ನು ಕಟ್ತಾರೆ ಹಾಗೂ ತಮಗೆ ಆಗಬೇಕಾದ ಕೆಲಸಕ್ಕೆ ಗಂಟೆಗಳನ್ನು ಕೂಡ ಕಟ್ತಾರೆ. ವನದೇವತೆ ಎಂದೇ ಆ ಭಾಗದಲ್ಲಿ ಪ್ರಸಿದ್ಧವಾಗಿರುವ ಈ ಮಾಸ್ತಿಯಮ್ಮ ತಾಯಿಗೆ ಸೋರಿಲ್ಲ ಹಾಗೂ ತನ್ನ ಸುತ್ತ 77 ಗಣಗಳ ಮಧ್ಯೆ ಸಾಕ್ಷಿಯಾಗಿ ತಾಯಿ ನೆಲೆಸಿರುತ್ತಾಳೆ. ವಿಶೇಷ ಏನಂದರೆ, ಮಕ್ಕಳಾಗಿದ್ದವರು ಹರಕೆ ಹೊತ್ತಾರೆ. ತೊಟ್ಟಿಲು ಸೇವೆ ಹರಕೆ. ಅಲ್ಲಿನ ಮೂಲ ಪ್ರಸಾದ ಮಣ್ಣು, ಅದನ್ನು ಕೊಡ್ತೇವೆ ನಾವು. ಹೆಂಗಸರು 48 ದಿನ ತಗೊಳ್ಬೇಕು, ಗಣಸರು 9 ದಿನ ತಗೊಳ್ಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪೂಜೆ ಮಾಡಿ, ಬೆಳಿಗ್ಗೆ ಒಂದು ಪ್ರಾರ್ಥನೆ ಮಾಡಿ, ಒಳ್ಳೆ ರೀತಿಯಲ್ಲಿ ತಾಯಿಯನ್ನು ಬೇಡಿಕೊಂಡು, ಮೂಕಾಂಬಿಕೆಯನ್ನು, ಮಾಸ್ತಿಯಮ್ಮನ ಬೇಡಿಕೊಂಡು ಆ ಪ್ರಸಾದವನ್ನು ತಗೊಳ್ಬೇಕು ಖಾಲಿ ಹೊಟ್ಟೆಯಲ್ಲಿ. ಇಲ್ಲಿನ ವಿಶೇಷ, ನಿಮ್ಗೆ ಏನೇ ಕೆಲಸ ಆಗಬೇಕಿದ್ರು ಗಂಟೆ, ಹಾಗೆ ಕುರಿ, ಕೋಳಿ ಹರಕೆಗಳಿದೆ. ಅಲ್ಲಿ ಬಿಸಿಲಲ್ಲಿ ಹೀಗೆ ಇರುವಂಥದ್ದು. ಗುಡಿ ಗೋಪುರ ಕಟ್ಟಲಿಕ್ಕೆ ಆಗೋದಿಲ್ಲ. ನಿತ್ಯ ಸೇವೆಗಳು ನಾವೇ ತಂದು, ಯಾರು ಬಂದರೆ ಸೇವೆ ನಾವೇ ಮಾಡಿ. ದೇವಸ್ಥಾನಕ್ಕೆ ಪೂಜೆ ಕೊಡುವವರು ಹಾಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ನೋರು ಒಂದ್ಸಲ ವಿಸಿಟ್ ಮಾಡಿ ಕೊಲ್ಲೂರಿನಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಈ ಮಾಸ್ತಿ ಕಟ್ಟೆಗೆ.